ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಸಿಎಸ್ ನಾಡಗೌಡ ಅಪ್ಪಾಜಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಮುದ್ದೇಬಿಹಾಳ ಬಂದ್ಗೆ ಕರೆ ನೀಡಲಾಗಿತ್ತು. ಇದರ ಪರಿಣಾಮವಾಗಿ ಬೆಳಗ್ಗೆಯಿಂದಲೇ ಪಟ್ಟಣದ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದು ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿತ್ತು. ಬನಶಂಕರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಕಾರ್ಯಕರ್ತರು ಬೃಹತ್ ಮೆರವಣಿಗೆ ನಡೆಸಿ ಬಸವೇಶ್ವರ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಸಿಎಸ್ ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಎಚ್ಚರಿಕೆ ನೀಡಿದರು. ಲೀಡರ್ ಇರುವುದಾಗಿ ನಮ್ಮ ನಾಡಗೌಡರು ದಯವಿಟ್ಟು ನಮ್ಮ ಮುದ್ದೇಬಿಹಾಳಕ್ಕೆ ಅಭಿವೃದ್ಧಿ ಆಗಬೇಕಂದ್ರೆ ನೀವು ಸಚಿವ ಸ್ಥಾನ ಕೊಡಲೇಬೇಕು. ಸಚಿವ ಸ್ಥಾನ ಕೊಡದೇ ಇದ್ರೆ ಮುಂದೆ 2028ಕ್ಕೆ ಮುದ್ದೇಬಿಹಾಳದಲ್ಲಿ ಬಹುದೊಡ್ಡ ಕಾಂಗ್ರೆಸ್ ಪಕ್ಷಕ್ಕೆ ಅನಾಹುತ ಆಗುವ ಸಂಭವಗಳು ಕಾಣ್ತವೆ. ದಯವಿಟ್ಟು ಹೈಕಮಾಂಡ್ದವರಾಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಲಿ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರಾಗಲಿ, ಅದೇ ರೀತಿ ರಾಹುಲ್ ಗಾಂಧೀಜಿ, ಖರ್ಗೆಜಿ, ಸೋನಿಯಾ ಗಾಂಧೀಜಿ ದಯಮಾಡಿ ಮುದ್ದೇಬಿಹಾಳ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ನಾಡಗೌಡರಿಗೆ ನೀವು 2ನೇ ಸಂಪುಟದಲ್ಲಿ ನೀವು ಸ್ಥಾನ ಕೊಡಲೇಬೇಕು. ಈಗ ಮುಂದಿನ ದಿನಮಾನದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮತ್ತು ವಿಧಾನಸಭೆಗೆ ಮುತ್ತಿಗೆ ಹಾಕಿ ಅಲ್ಲೇ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ಮುಖ್ಯಮಂತ್ರಿಗಳಿಗೆ ವೇದಿಕೆ ಮುಖಾಂತರ ನಾವು ಇವತ್ತಿನ ದಿವಸ ಒತ್ತಾಯ ಮಾಡ್ತೇವೆ. ಪ್ರಾಮಾಣಿಕ, ಸಂಭಾವಿತ, ಯಾವತ್ತೂ ಪಕ್ಷಕ್ಕೆ ನಿಷ್ಠೆಯಾಗಿರ್ತಕ್ಕಂಥ ನಿಷ್ಠಾವಂತ ಶಾಸಕರಿಗೆ ಇವತ್ತಿನ ದಿವಸ ಮಂತ್ರಿ ಸ್ಥಾನ ಕೊಡಬೇಕು ಅನ್ನತಕ್ಕಂಥದ್ದು. ಈಗಾಗಲೇ ಅನೇಕರು ಮಾತಾಡಿದ ಹಾಗೆ ಮಂತ್ರಿ ಸ್ಥಾನವನ್ನ ಕೊಡದೇ ಇರತಕ್ಕಂಥ ಪಕ್ಷ ಇದ್ದಲ್ಲಿ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ರಾಜೀನಾಮೆಯನ್ನು ಕೊಡಬೇಕಾಗತಕ್ಕಂಥ ಸಂದರ್ಭ ಬರ್ತಾ ಇದೆ. ನಮ್ಮ MLA ಸಾಹೇಬರಿಗೆ ಯಾಕೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ? ಸತತವಾಗಿ 6 ಬಾರಿ ಶಾಸಕರಾಗಿ, ಈಗ 7ನೇ ಬಾರಿ ಶಾಸಕರಾಗಿದ್ದಾಗನು ನೀವು ಇನ್ನೂ ತನಕ ನಮಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ತಯಾರಿಲ್ಲ ಅಂತಂತಂದ್ರ ನಮ್ಮಲ್ಲಿ ಏನು ನೀವು ಪಕ್ಷದಿಂದ ಕೊಟ್ಟಿರೋ ಅಂತ ಪ್ರತಿಯೊಂದು ಕೆಲಸವನ್ನು ಅತಿ ನಿಷ್ಠಾವಂತದಿಂದ ಮಾಡಿದ್ದಾರೆ ನಮ್ಮ ಶಾಸಕರು. ಮತ್ತು ನೀವು ಅಂಥವರಿಗೆ ನೀವು ಸಚಿವ ಸ್ಥಾನ ಕೊಡಂಗಿಲ್ಲ ಅಂತಂತಂದ್ರ ನಮ್ಮ ತಾಲೂಕಿನಾದ್ಯಂತ ನಾವೆಲ್ಲ ಕಾರ್ಯಕರ್ತರು ಏನಂತಂತಂದ್ರ ಸಾಮೂಹಿಕ ರಾಜೀನಾಮೆಯನ್ನು ನೀಡ್ತೀವಿ. ವಿಚಾರವನ್ನ ಈಗಾಗಲೇ ನಮ್ಮೆಲ್ಲ ನಾಯಕರುಗಳು ಸವಿಸ್ತಾರವಾಗಿ ಹೇಳಿದ್ದಾರೆ. ಮುದ್ದೇಬಿಹಾಳಕ್ಕೆ ಮಂತ್ರಿ ಸ್ಥಾನ ಅಪ್ಪಾಜಿ ನಾಡಗೌಡರಿಗೆ ಬೇಕಾಗಿಲ್ಲ. ಮುದ್ದೇಬಿಹಾಳಕ್ಕೆ ಮಂತ್ರಿ ಸ್ಥಾನ ಬೇಕಾಗಿರೋದು ಮುದ್ದೇಬಿಹಾಳದ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರತಿಯೊಬ್ಬ ಬಡವನಿಗೆ, ಪ್ರತಿಯೊಬ್ಬ ದೀನ ದಲಿತರಿಗೆ ಬೇಕಾಗಿದೆ. ಆದ್ರೆ ನಾನು ಇವತ್ತಿನ ದಿನಾನೇ ನನ್ನ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ರಾಜೀನಾಮೆ ನೀಡ್ತಾ ಇದ್ದೀನಿ. ಯಾಕಂದ್ರೆ ಅಪ್ಪಾಜಿ ನಾಡಗೌಡರು ಇಲ್ಲಿವರೆಗೆ 40 ವರ್ಷಗಳ ಕಾಲ ಪಕ್ಷವೇ ನನ್ನ ತಾಯಿ, ನನ್ನ ತಂದೆ ಎಂದು ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿದ ಇಂಥ ನಾಯಕರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂದ್ರೆ ಮತ್ತೆಂಥವ್ರಿಗೆ ನೀವು ಸಚಿವ ಸ್ಥಾನ ನೀಡ್ತೀರಿ ಅಂತ ಹೇಳಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ವಿನಂತಿಸಿಕೊಡ್ತಾ, अप्पाजी नाडगौड़ा को मिनिस्टर दे, अगर ना दे तो हमने मुद्देबिहाळ से लेकर बेंगलुरु से लेकर दिल्ली तक हम हड़ताल करेंगे. इसमें कोई शक नहीं है. अप्पाजी नाडगौड़ा साहब बंगारप्पा के जमाने से, PM पाटिल के जमाने से, LL उस्ताद के जमाने से, PS पाटिल सासनूर के जमाने से, उन्होंने 40 साल से SM कृष्णा के जमाने से, वीरप्पा मोइली के जमाने से, जब से उन्होंने MLA बनते आए हैं उनको एक ही बार मिनिस्टर दिया है. मगर इस बार हमारे अप्पाजी नाडगौड़ा को हमारे मुद्देबिहाळ मतक्षेत्र से मिनिस्टर देना चाहिए. अगर ना दे तो हम सामूहिक तौर पर पूरे कांग्रेस के लिए इस्तीफा देने के लिए तैयार है. ಸುಮಾರು 40 ವರ್ಷಗಳವರೆಗೆ ತಮ್ಮ ಜೀವನದಲ್ಲಿ ಸರಳವಾದಂತ ಜೀವನವನ್ನು ನಿಭಾಯಿಸಿ ಈ ಒಂದು 65 ವರ್ಷ ವಯಸ್ಸಿಗೆ ಬಂದರೂ ಸಹಿತ ಮಂತ್ರಿ ಸ್ಥಾನದ ಒಂದು ಆಕಾಂಕ್ಷಿ ಇದ್ದರೂ ಸಹಿತ ಅವರಿಗೆ ಕಡೆಗಣಿಸುವಂತಹ ಪರಿಸ್ಥಿತಿ ಬಂದಿದೆ. ಇದೇ ವೇಳೆ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹೋರಾಟ
ಬಂದ್ ಹಿನ್ನೆಲೆಯಲ್ಲಿ ಸಾರಿಗೆ ಸಂಚಾರಕ್ಕೂ ತೊಂದರೆಯಾಗಿದ್ದು ಮುದ್ದೇಬಿಹಾಳದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನು ನಿಲ್ಲಿಸಿ ಪ್ರಯಾಣಿಕರನ್ನ ಇಳಿಸಲಾಗುತ್ತಿತ್ತು. ಈ ಸಂದರ್ಭದಲ್ಲಿ ವಯಸ್ಸಾದವರು ಕೂಡ ಇದ್ದಿದ್ದನ್ನ ನೋಡಿ ಡಿಎಸ್ಎಸ್ ಸಮಿತಿ ಸಂಘಟನೆಯ ಬಸವರಾಜ್ ಪೂಜಾರಿ, ಬಾಲಚಂದ್ರ ಹುಲ್ಲೂರ್ ಹಾಗೂ ಪ್ರಯಾಣಿಕರಿಗೆ ನೆರವಾಗುವ ಕೆಲಸ ಮಾಡಿದರು. ಸರ್ ಸಾಲಿ ಮಕ್ಕಳು ನಡ್ಕೊತ ಹೊಂಟ್ರಿ ಅವ್ರು ಜೀವ ಮರ ಅಂತಾರೆ ಆಕಸ್ಮಿಕ ಕಾರ್ಯ ಜವಾಬ್ದಾರಿ ಯಾರು ಸಾಲಿ ಮಕ್ಕಳು ಅಂತಂದ್ರೆ ಅವ್ರು ತಮ್ಮ ಸಚಿವ ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾಪ್ ಮಾಡಂಗಿಲ್ಲ ಸರ್. ಈಗ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ.